ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಮೋರ್ ಸ್ಟೇಟ್ಸ್ ಸೆಂಡ್ GST ನೋಟಿಸಸ್. ರಿಪೋರ್ಟ್ಸ್ ಪ್ರಕಾರ ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಎಷ್ಟೋ ಶಾಪ್ಸಿಗೆ ಅವರು GST ನೋಟಿಸ್ ಕಳಿಸಿದ ಮೇಲೆ ಅದೇ ಥರ ಆಂಧ್ರ ಪ್ರದೇಶ್, ಉತ್ತರ ಪ್ರದೇಶ್, ತಮಿಳುನಾಡು ಹಾಗೂ ಗುಜರಾತ್ ಸ್ಟೇಟ್ಸ್ದು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಆ್ಯನ್ಯುವಲ್ ಟರ್ನ್ ಓವರ್ ಡೇಟಾನ ಅವರು ಕೆಲವು ಶಾಪ್ಸಿಂದ ಕೇಳ್ತಾ ಇದ್ದಾರೆ, ಕೆಲವು ಬಿಸ್ನೆಸಸ್ಸಿಂದ ಕೇಳ್ತಾ ಇದ್ದಾರೆ. ಯಾಕಂದರೆ ಮೋಸ್ಟ್ ಆಫ್ ದ ಕಂಪ್ನೀಸ್ ಈಗ UPI ಮುಖಾಂತರ ದುಡ್ಡು ತೊಗೊಳ್ತಾರೆ. ಆವಾಗ ಗೌರ್ಮೆಂಟ್ಗೆ ಗೊತ್ತಾಯಿತು ನೀವು ಎಷ್ಟು ಟರ್ನ್ ಓವರ್ ಮಾಡಿದ್ರಿ ಹಾಗೂ ನೀವು GST ರಿಜಿಸ್ಟ್ರೇಷನ್ ಮಾಡಲಿಲ್ಲ ಅಂದರೆ ಅದು ತಪ್ಪಾಗುತ್ತೆ. ಎಷ್ಟೋ ಜನಕ್ಕೆ ಕರ್ನಾಟಕದಲ್ಲಿ GST ಒಂದು ನೋಟಿಸ್ ಕಳಿಸಿದ್ದಾರೆ, 40 lakhsಗಿಂತ ಜಾಸ್ತಿ ಟರ್ನ್ ಓವರ್ ಆಗಿದೆ, ನೀವು ಯಾಕೆ ರಿಜಿಸ್ಟ್ರೇಷನ್ ಮಾಡಲಿಲ್ಲ ಹಾಗೂ ನೀವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅಂತ. ಸೊ ಇದರಿಂದ ಈ ಎಲ್ಲ ಒಂದು ಶಾಪ್ಸಿಗೂ ಒಂಥರ ಶಾಕ್ ಆಗಿದೆ. ಆ್ಯಕ್ಚುಲಿ ಅವರು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ, ಆದರೆ ಇಷ್ಟು ದಿನ ಗೌರ್ಮೆಂಟ್ ಅವ್ರನ್ನ ಹಿಡ್ದಿರಲಿಲ್ಲ, ಈಗ ಹಿಡಿತಾ ಇದ್ದಾರೆ. ನ್ಯೂಸ್ ನಂಬರ್ 2, HDFC AMC ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ April to June 2024 775 crores, April to June 2025 968 crores, 24.9% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 604 ಕೋಟಿಯಿಂದ 748 crores ಆಗಿದೆ, 23.8% ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ಸು ಕಂಪ್ನಿಗೆ ಈ ಕ್ವಾರ್ಟರಲ್ಲಿ. ಶೇರ್ಸು ಇವತ್ತು ಆಲ್ಮೋಸ್ಟು 3% ಮೇಲೆ ಹೋಯಿತು. ನ್ಯೂಸ್ ನಂಬರ್ 3, ಪತಂಜಲಿ ಫುಡ್ಸ್ ಅಪ್ರೂವ್ಸ್ 2:1 ಬೋನಸ್ ಇಶ್ಯೂ. ಪತಂಜಲಿ ಫುಡ್ಸ್ದು ಬೋರ್ಡ್ ಆಫ್ ಡೈರೆಕ್ಟರ್ಸು 2:1 ಬೋನಸ್ ಇಶ್ಯೂವನ್ನು ಅವರು ಅಪ್ರೂವ್ ಮಾಡಿದ್ದಾರೆ. ಶೇರ್ಸು ಇನ್ನು 2 ತಿಂಗಳೊಳಗೆ ಕ್ರೆಡಿಟ್ ಆಗುತ್ತೆ, ಅಂದರೆ September 16 ಅಷ್ಟರೊಳಗೆ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಯಾವಾಗ ರೆಕಾರ್ಡ್ ಡೇಟ್ ಅಂತ ಇನ್ನೂ ಅನೌನ್ಸ್ ಮಾಡಿಲ್ಲ. ಇದು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ಸ್ವಲ್ಪ ಒಂಥರ ರಿವಾರ್ಡ್ ಆದಾಗಾಯಿತು, ಪ್ಲಸ್ ಲಿಕ್ವಿಡಿಟಿ ಜಾಸ್ತಿ ಆಗ್ತದೆ ಕಂಪ್ನಿ ಶೇರ್ಸಿಗೆ. ಲಾಸ್ಟ್ 1 year ಪತಂಜಲಿ ಫುಡ್ಸ್ದು ಶೇರು 19% ಮೇಲೆ ಹೋಗಿದೆ, ಕಂಪೇರ್ ಟು Nifty 50 ಓನ್ಲಿ ಗೋಯಿಂಗ್ ಅಪ್ ಬೈ 2%. ಶೇರ್ಸು ಇವತ್ತು 1.5% ರ್ಯಾಲಿ ಆಯಿತು. ನ್ಯೂಸ್ ನಂಬರ್ 4, ಅದಾನಿ ಫುಲ್ಲಿ ಎಕ್ಸಿಟ್ಸ್ ಅದಾನಿ ವಿಲ್ಮಾರ್ ಆಗ್ರಿ ಬಿಸ್ನೆಸ್ಸು. ಅದಾನಿ ವಿಲ್ಮಾರ್ ಅಂತ ಅವ್ರದ್ದು ಒಂದು ಶೇರ್ ಇತ್ತು ಅದಾನಿ ಗ್ರೂಪ್ ಅವ್ರದ್ದು, ಅವರು ಕಂಪ್ಲೀಟ್ಲಿ ಅವರ ಸ್ಟೇಕನ್ನು ಆ ಕಂಪ್ನಿಲಿ ಸೇಲ್ ಮಾಡಿದ್ದಾರೆ. 20% ಸ್ಟೇಕ್ ಬಾಕಿ ಇತ್ತು, ಅದನ್ನು ವಿಲ್ಮಾರ್ ಗ್ರೂಪು ಅಂದರೆ ಅವರ ಪಾರ್ಟ್ನರ್ಗೆ ವಾಪಸ್ ಕೊಟ್ಬಿಟ್ಟಿದ್ದಾರೆ. ವರ್ತ್ 7,150 crores ಅಟ್ ಅ ಪ್ರೈಸ್ ಆಫ್ 275 rupees ಪರ್ ಶೇರು. ಶೇರ್ ಅದಕ್ಕೋಸ್ಕರ ಇವತ್ತು 6.5% ರ್ಯಾಲಿ ಆಯಿತು, ಕ್ಲೋಸಿಂಗು 280 rupees. January 2025 13.5% ಸ್ಟೇಕನ್ನು ಸೇಲ್ ಮಾಡಿದರು ಇದೇ ಪ್ರೈಸಲ್ಲಿ, ಹಾಗೂ ಆವಾಗ ವಿಲ್ಮಾರು ಮೆಜಾರಿಟಿ ಕಂಟ್ರೋಲ್ ತೊಗೊಂಡ್ರು, 65% ಸ್ಟೇಕ್ ಅವರು ಆವಾಗ ತಗೊಂಡಿದ್ರು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. DLF ಇಂಡಿಯಾಸ್ ಲಾರ್ಜೆಸ್ಟ್ ಪ್ರಾಪರ್ಟಿ ಡೆವಲಪರು ಅವರು ಮುಂಬೈ ಮಾರ್ಕೆಟನ್ನು ಫಸ್ಟ್ ಟೈಮ್ ಎಂಟರ್ ಮಾಡಿದ್ದಾರೆ. 1,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಅಂತ ಹೇಳಿದ್ದಾರೆ. ಫಸ್ಟ್ ಫೇಸ್ ಆಫ್ ದ ಪ್ರಾಜೆಕ್ಟ್ ಇನ್ ಅಂಧೇರಿ ಮುಂಬೈಯಲ್ಲಿ. ಹಾಗೂ DLF ಅವರ ಎಂಟೈರ್ ಫೈನಾನ್ಷಿಯಲ್ ಇಯರ್ 2025-26 20,000 22,000 ಕೋಟಿ ವರ್ತ್ ಆಫ್ ಸೇಲ್ಸ್ ಮಾಡ್ತಾರೆ ಅವರ ಪ್ರಾಜೆಕ್ಟ್ಸಲ್ಲಿ ಅಂತ ಅವರು ಅನೌನ್ಸ್ ಮಾಡಿದರು. ಅದು ಫಸ್ಟ್ ಕ್ವಾರ್ಟರ್ ಆಫ್ 2025 ಆಲ್ಮೋಸ್ಟ್ ಅದು ಅಚೀವ್ ಆಗಿದೆ. ಹಾಗೂ ಇನ್ನು ಈ ಪರ್ಟಿಕ್ಯುಲರ್ ಮುಂಬೈ ಪ್ರಾಜೆಕ್ಟ್ನಿಂದ 2,300 crores ಅವರು ಪ್ರೀ ಸೇಲ್ಸ್ ರೆವೆನ್ಯೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 101 ಪಾಯಿಂಟ್ ಡೌನ್, ಇವತ್ತು 25,111 ಕ್ಲೋಸ್ ಆಯಿತು. ಸೆನ್ಸೆಕ್ಸು 375 ಪಾಯಿಂಟ್ ಡೌನು, 82,259 ಕ್ಲೋಸ್ ಆಯಿತು. ಇವತ್ತು ಒಂದು ಸ್ವಲ್ಪ ಫ್ಲಾಟ್ ಡೇನೆ, ಸ್ವಲ್ಪ ಮೇಲೋಗಿತ್ತು, ಆದರೆ ಮತ್ತೆ ಡೌನ್ ಆಗಿ ಕ್ಲೋಸಿಂಗು ನೆಗೆಟಿವ್ ಆಗಿ ಇತ್ತು. ಸೊ ಅದೇ ನ್ಯಾರೋ ರೇಂಜಲ್ಲಿ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ Nifty 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 2.25% ಅಪ್ಪು, ಟಾಟಾ ಸ್ಟೀಲ್ 1.63% ಅಪ್ಪು, ಹಿಂಡಾಲ್ಕೋ 1.17% ಅಪ್ಪು. ಟಾಪ್ ಲೂಸರ್ಸು ಟೆಕ್ ಮಹೀಂದ್ರ 2.75% ಡೌನು, ಇಂಡಸ್ಇಂಡ್ ಬ್ಯಾಂಕ್ 1.67% ಡೌನು, ಇನ್ಫೋಸಿಸ್ 1.52% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ Nifty ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ವರುಣ್ ಬೆವರೇಜಸ್ 2.09% ಅಪ್ಪು, CG ಪವರ್ 2.07% ಅಪ್ಪು, ಜಿಂದಾಲ್ ಸ್ಟೀಲ್ 2.04% ಅಪ್ಪು. ಟಾಪ್ ಲೂಸರ್ಸು ಇಂಟರ್ಗ್ಲೋಬ್ ಏವಿಯೇಷನ್ 2.58% ಡೌನು, LTI ಮೈಂಟ್ರಿ 2.49% ಡೌನು, HAL 1.69% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,261 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,393 ಸ್ಟಾಕ್ಸು. ಸೊ 48% ಅಪ್ಪು, 52% ಡೌನು. Point number 5, yesterday's FI and DI investment data. Foreign institutional investors 1,858 crores net sales,
domestic institutional investors 1,224 crores net purchases. Point number 6, today's gold and silver price. Gold price 9,933 per gram, silver 114 rupai per gram. Point number 7, today's rupee value. ಒಂದು US dollar 86.08 rupees, ಒಂದು euro 99.76 rupees. Point number 8, stocks near 52-week high. HDFC AMC 52-week high 5,548, closing price 5,510. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ ಇವತ್ತು. Point number 10, global cues today. Hong Kong markets 0.08% down, Japan 0.6% up, Germany 0.93% up, France 0.93% up, UK 0.43% up, ಹಾಗೂ ನ್ಯಾಸ್ಡ್ಯಾಕ್ 0.25% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.